ಹಾಲೆಲೂಯಾ. ಗುಡ್ ಮಾರ್ನಿಂಗ್. ದೇವರ ಮಹಾಕೃಪೆಯಿಂದ ಈ ವರ್ಷ 7ನೇ ತಿಂಗಳಿನ 4ನೇ ದಿನಕ್ಕೆ ಬಂದೆವು. ಈ ದಿನ ಜುಲೈ 4ನೇ ತಾರೀಕಲ್ಲವೋ? ನೋಡಿ, ಎಷ್ಟು ಬೇಗನೆ 6 ತಿಂಗಳುಗಳು ಕಳೆದು ಹೋದವು. ದೇವರ ಕೃಪೆಯಿಂದ ಈ ವರ್ಷದ ಮತ್ತೊಂದು ಹೊಸ ತಿಂಗಳಲ್ಲಿ ಪ್ರವೇಶಿಸಿ ಕರ್ತನನ್ನು ಸ್ತುತಿಸಬೇಕು. ಈ ದಿನ ನಮ್ಮ ಜೀವಿತ ಪರೀಕ್ಷಿಸಿಕೊಂಡು ದೇವರೊಂದಿಗೆ ನೂತನ ಜೀವಿತವನ್ನು ಪ್ರಾರಂಭಿಸೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಮ್ಮ ಜೀವಿತ ಪರಿಶೀಲಿಸಿಕೊಂಡು ನಿಮಗೆ ಬೇಕಾಗದಿರುವ, ನಿಮಗೆ ಇಷ್ಟವಿಲ್ಲದಿರುವ, ನಿಮಗೆ ಬಾಧೆಪಡಿಸುವಂತಹ ವಿಷಯಗಳಲ್ಲಿ ಬಿಡುಗಡೆ ಹೊಂದಿ, ನಮ್ಮ ಬಲಹೀನತೆಯಲ್ಲಿಯೂ ಬಿಡುಗಡೆ ಹೊಂದಿ ನಿಮ್ಮ ಆತ್ಮನ ಶಕ್ತಿಯಿಂದ ನಮ್ಮ ಬದುಕಲ್ಲಿ ಮುಂದೆ ಸಾಗಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಯಾವಾಗ ನೋಡಿದ್ರೂ ಒಂದೇ ರೀತಿಯಾಗಿರುವ ಜೀವಿತವಿದೆಯೋ? ಯಾವಾಗಲೂ ದಿಗುಲು, ನಿರುತ್ಸಾಹ, ಕುಗ್ಗುವಿಕೆ, ಬೇಸರತನ, ವಿರಕ್ತಿ. ಯಾಕೆ ಬದುಕುತ್ತಿದ್ದೇನೆಂದು ಗೊತ್ತಿಲ್ಲ, ಸಾಯ್ಲಿಕ್ಕಾಗದೆ ಬದುಕುತ್ತಿದ್ದೇನೆ ಎನ್ನುವ ರೀತಿಯಲ್ಲಿ ಬಹಳಷ್ಟು ಜನ ಇರುವುದನ್ನು ನೋಡ್ತೇವಲ್ಲವೇ? ನಾವು ಈ ಲೋಕದಲ್ಲಿದ್ದಾಗ ದಿನೇ ದಿನೇ ನಮಗೆ ಗೊತ್ತಿಲ್ಲದಿದ್ದರೂ ಕೂಡ ನಾವು ಕ್ಷೀಣಿಸಿ ಹೋಗ್ತೇವೆ. ನಮ್ಮ ಶರೀರವೂ ಕೂಡ ಬಲಹೀನವಾಗ್ತದೆ. ವೃದ್ಧರಾಗುವಾಗ ನೋಡ್ರಿ ನಮ್ಮ ದೇಹ ಹೇಗಾಗುತ್ತೆ. ಹಾಗಾದರೆ ಇಂತಹ ಜೀವಿತ ಕಾಲದಲ್ಲಿ ನಾವು ತೃಪ್ತರಾಗಿರಬೇಕಾದರೆ, ಸಂತೋಷವಾಗಿ ಇರಬೇಕಾದ್ರೆ ಏನ್ ಮಾಡಬೇಕು? ಬಹಳ ದುಡ್ಡು ಸಂಪಾದಿಸಬೇಕು, ಬಹಳ ಕುಡಿಯಬೇಕು, ತೂಗಾಡಬೇಕು, ಬಹಳ ಫ್ರೀ ಆಗಿರಬೇಕು, ಯಾರು ನನ್ನ ಮೇಲೆ ಅಧಿಕಾರ ಚಲಾಯಿಸಬಾರ್ದು, ನನ್ನಿಷ್ಟ ಬಂದಂತೆ ಇರ್ತೇನೆ ಅಂದ್ಕೊಳ್ಳೋರು ಬಹಳಷ್ಟು ಜನ ಇದ್ದಾರೆ. ಅದು ಅಜ್ಞಾನ. ಅಂಥವ್ರು ಯಾರೂ ನಿಜವಾಗ್ಲೂ ಸಂತೋಷವಾಗಿರೋದಿಲ್ಲ. ಅಂಥವರು ಸಂತೋಷವಾಗಿರುವಂತೆ ಕಾಣಿಸಿಕೊಳ್ತಾರೆ, ಆದರೆ ಅವರ ಬದುಕಲ್ಲಿ ಬಹಳ ಬಲಹೀನತೆಗಳು, ಶೋಧನೆಗಳು ಇರ್ತವೆ. ಬಹಳಷ್ಟು ಸಾರಿ ನಮಗೆ ತೃಪ್ತಿ ಇಲ್ಲದಿರುವುದಕ್ಕಾಗಿಯೇ, ಸಂತೃಪ್ತಿ ಇಲ್ಲದೆ ಜೀವಿಸುತ್ತಿರುವುದರಿಂದಲೇ ನಮಗುಂಟಾಗುವ ರೋಗಗಳು, ನಮಗುಂಟಾಗುವ ಮಾನಸಿಕ ವ್ಯಥೆಗಳು, ಎಲ್ಲಾ ವಿಧವಾದ ಸಮಸ್ಯೆಗಳಿಗೆ, ಉದ್ರೇಕಕ್ಕೆ, ಕೋಪಕ್ಕೆ. ನೋಡಿ ಪ್ರಿಯರೇ, ನಾವು ಇಮೋಷನಲ್ ಆಗೋದು, ಪ್ರತಿಯೊಂದಕ್ಕೂ ಸಿಟ್ಟಾಗೋದು, ಕಿರ್ಚಾಡೋದು. ಇದೆಲ್ಲ ಹೇಳುವ ಅಗತ್ಯ ಇಲ್ವಲ್ಲ? ನಿಮ್ಮ ಜೀವಿತದಲ್ಲಿ ಕೆಲವರು ಅನುಭವಿಸ್ತಾ ಇದ್ದೀರಲ್ಲವೇ? ಯಾವಾಗ ನೋಡಿದ್ರೂ ಕೂಡ ಅವರ ನಿಮಿತ್ತವೇ ನಾನು ಈ ರೀತಿಯಾಗಿದ್ದೇನೆ ಅಂದ್ಕೊಳ್ತೇವೆ. ಆದರೆ ಯಾರು ಹೇಗಿದ್ರೂ ನಾನು ಚೆನ್ನಾಗಿರುವ ಶಕ್ತಿ ನನ್ನ ಯೇಸು ನನಗೆ ಕೊಡ್ತಾರೆಂದು ನಂಬೋದಾದ್ರೆ ನೀವು ಪ್ರಶಾಂತವಾಗಿರುತ್ತೀರಿ. ದಾವೀದನಿಗೆ ಅನೇಕ ಹೋರಾಟಗಳಿದ್ವು, ಆದರೆ ಆ ಹೋರಾಟಗಳ ಮಧ್ಯದಲ್ಲಿ ಅವನು ಮೇಲಿಂದ ಮೇಲೆ ಸ್ವಲ್ಪ ನಿಂತು ಪರಿಶೀಲಿಸಿಕೊಳ್ತಿದ್ದ. ಕೀರ್ತನೆ 42:11 ಹೇಳುತ್ತೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆಪಡುವುದೇಕೆ? ಒಂದೊಂದು ದಿನ ನಮ್ಮ ಜೀವಿತದಲ್ಲಿ ಬಹಳ ನಿರಾಶರಾಗ್ತೇವೆ. ಈ ದಿನಗಳಲ್ಲಿ ಅದಕ್ಕೆ ಮೂಡ್ ಆಫ್ ಎಂಬ ಪದ ಬಳಸ್ತಾರಲ್ಲವೇ? ಒಂದು ರೀತಿ ದಿಗುಲು ಪಡುತ್ತಾ, ಬಾಧೆ ಪಡುತ್ತಾ, ಏನು ಮಾಡಲು ಇಂಟ್ರೆಸ್ಟ್ ಇಲ್ಲದೆ, ಅಂದರೆ ಸ್ನಾನ ಮಾಡಲು ಇಷ್ಟ ಇರಲ್ಲ, ಬಟ್ಟೆ ಧರಿಸಿಕೊಳ್ಳಲು ಇಷ್ಟ ಇರಲ್ಲ, ತಿನ್ನುವುದಕ್ಕೆ ಇಷ್ಟ ಇರಲ್ಲ, ನಿದ್ರೆ ಸರಿಯಾಗಿ ಮಾಡಲ್ಲ. ಅಂತಹ ತೊಂದರೆಗಳಿಂದ ಕೂಡಿರುವ ಜೀವಿತ ನೀವು ಜೀವಿಸ್ತಾ ಇದ್ದೀರಾ? ಮನಸ್ಸು ಸರಿಯಾಗಿಲ್ಲ ಎಂದು ಹೇಳಿ ಸುಮ್ಮನೆ ಇರ್ತಾ ಇದ್ದೀರಿ. ಆದರೆ ಯಾಕೆ ಮನಸ್ಸು ಸರಿಯಾಗಿರ್ತಾ ಇಲ್ಲ? ಮನಸ್ಸು ಹಾಳಾಗಿದೆ ಅನ್ನುತ್ತೀರಿ. ಯಾಕೆ ನಿಮ್ಮ ಮನಸ್ಸಿನೊಳಗೆ ಆ ಆಂಗ್ಸೈಟಿ, ಆತುರತೆ ಬಂತು? ಆ ಭಯ ಎಲ್ಲಿಂದ ಬಂತು? ಆ ಸಂಕುಚಿತವಾದ ಸ್ವಭಾವ, ಆ ಸ್ವಾರ್ಥತೆ, ಆ ಕೀಳಾಗಿ ಭಾವಿಸಿಕೊಳ್ಳೋದು, ಇವೆಲ್ಲವುಗಳು ಕೂಡ ಯೇಸು ನಮಗೆ ಕೊಟ್ಟಿಲ್ಲ ಪ್ರಿಯರೇ. ಯೇಸು ನಮಗೆ ಸಂತೋಷವಾಗಿ ಸಂತುಷ್ಟರಾಗಿರಿ ಅಂದಿದ್ದಾರೆ, ಸಮಾಧಾನವಾಗಿರಿ ಅಂದಿದ್ದಾರೆ. ಆತನನ್ನು ಹೊಂದಿಕೊಂಡವರು ಹಾಗಿರ್ತಾರೆ. ಇಡೀ ಲೋಕವನ್ನೆಲ್ಲ ತನ್ನ ಮನಸ್ಸಲ್ಲಿಟ್ಕೊಳ್ಳೋವನಿಗೆ ಅದೇ ಪರಿಸ್ಥಿತಿ ಇರುತ್ತೆ. ತೊಂದರೆ ಪಡುತ್ತಾನೆ, ದಿನೇ ದಿನೇ ಕೊರಗುತ್ತಾ ಹೋಗ್ತಾನೆ. ನೋಡಿರಬೇಕಾದ್ರೆ ಕೆಲವರ ಜೀವಿತ ನೀವು ಗಮನಿಸುವಾಗ 30 ವರ್ಷಕ್ಕೆ 60 ವರ್ಷದವರಂತೆ, ಮುದುಕರಂತೆ ಮಾತಾಡ್ತಾರೆ. ಅವರ ಶರೀರವೂ ಕೂಡ ಅಂತಹ ಸ್ಥಿತಿಗೆ ಸಿಕ್ಕಿ ಬೀಳುತ್ತದೆ. ಅವರು ಬಲಹೀನರಾಗ್ತಾರೆ, ಅಂದರೆ ಸಣ್ಣಾಗ್ಬಿಡ್ತಾರೆ. ಒಂದು ಕಾಲದಲ್ಲಿ ಯಾಕಯ್ಯ ಇಷ್ಟು ಸಣ್ಣಾಗಿದ್ದೆ ಅಂದಾಗ ಕೊರಗುತ್ತಿದ್ದೇನೆ ಎಂದು ಹೇಳ್ತಾ ಇದ್ರು. ಏನಮ್ಮ ಆ ರೀತಿಯಾಗಿದ್ದೆ ಅಂತ ಕೇಳಿದ್ರೆ ಕೊರಗುತ್ತಿದ್ದೇನೆ ಅನ್ನುತ್ತಾ ಇದ್ರು. ಆಗ ಕೊರಗುತ್ತಿದ್ದೇವೆ ಎಂಬ ಪದ ಬಳಸ್ತಾ ಇದ್ರು ಕನ್ನಡದಲ್ಲಿ. ಈಗೇನು ಡಿಪ್ರೆಷನ್ ಅನ್ನುತ್ತಾ ಇದ್ದಾರೆ. ಅದಕ್ಕೆ ಒಂದೇ ವಿಷಯದ ಕುರಿತಾಗಿ ಆಲೋಚಿಸಿಕೊಳ್ತಾ ಅಯ್ಯೋ 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 ಅಂದುಕೊಳ್ತಾ ಇರೋದು.
ಅದರಲ್ಲೂ ಕೂಡ ಅವಶ್ಯಕವಾದವುಗಳಿಗಾಗಿ ದಿಗುಲು ಪಡುವವರಿದ್ದಾರೆ, ಅನವಶ್ಯಕವಾದವುಗಳಿಗಾಗಿಯೂ ದಿಗುಲು ಪಡುವಂಥವರಿದ್ದಾರೆ. ದಾವೀದನಿಗೆ ಬಹಳಷ್ಟು ಜನ ಗಂಡು ಮಕ್ಕಳಿದ್ರು. ಅವರಲ್ಲಿ ಒಬ್ಬ ಅಮ್ನೋನನು. ಆ ಅಮ್ನೋನನು ದಿನೇ ದಿನೇ ಕೊರಗುತ್ತಾ ಇದ್ದನಂತೆ. ಏನಾಗಿದೆ ಇವನು ಈ ರೀತಿ ಆಗುವುದಕ್ಕೆ ಕಾರಣ ಎಂದು ನೋಡಿದರೆ ಅವನು ಒಂದು ಹುಡುಗಿಯನ್ನು ಮೋಹಿಸಿದನಂತೆ. ಆ ಹುಡುಗಿ ಅವನಿಗೆ ಸಿಗುವ ಸ್ಥಿತಿಯಲ್ಲಿರಲಿಲ್ಲಂತೆ, ಅದು ಕಾನೂನಿಗೆ ವಿರುದ್ಧವಾಗಿತ್ತಂತೆ. ಹಾಗಾಗಿ ಅವನು 2 ಸಾಮುವೇಲ 13ನೇ ಅಧ್ಯಾಯದಲ್ಲಿ ಅವನ ಬಗ್ಗೆ ನೋಡ್ತೇವೆ. ದಾವೀದನ ಮಗನಾದ ಅಮ್ನೋನನು ಆಕೆಯನ್ನು ಮೋಹಿಸಿದನು. ಅವನು ಆಕೆಯ ಮೇಲಣ ಮೋಹದಿಂದ ಪೀಡಿತನಾಗಿ ಅಸ್ವಸ್ಥನಾದನು. ಏನಂತೆ? ಆಕೆಯನ್ನು ಮೋಹಿಸಿದನು. ಆಗಿನ ಕಾಲದಲ್ಲಿ, ಈಗಿನ ದಿನಗಳಲ್ಲಿ ಸೋದರ ಸೊಸೆಗೆ ಮದುವೆ ಆದಂತೆ ಅಣ್ಣ ತಮ್ಮಂದಿರ ಮಕ್ಕಳಿಗೂ ಕೂಡ, ಕಸನ್ಸ್ಗಳಿಗೂ ಕೂಡ ಆ ಕಾಲದಲ್ಲಿ ಮದುವೆ ಆಗ್ತಿದ್ರು. ತಂದೆ ಒಬ್ಬನೇ ಆಗಿದ್ದು ಹೆಂಡತಿ ಬೇರೆ ಆಗಿರ್ತಾ ಇದ್ರಲ್ಲವೇ, ಬಹು ಹೆಂಡತಿಯರಾಗಿರ್ತಿದ್ರಲ್ಲವೇ. ಅದನ್ನೇ ಈ ದಿನಗಳಲ್ಲಿಯೂ ಕೂಡ ಕೆಲವೊಂದು ಸ್ಥಳಗಳಲ್ಲಿ ಅದೇ ಪದ್ಧತಿ ಅನುಸರಿಸ್ತಾರೆ. ಬಟ್ ಈಗ ವೈದ್ಯರು ಹೇಳೋದೇನೆಂದರೆ ಸೋದರ ಸೊಸೆಗೂ ಕೂಡ ಮದುವೆ ಆಗೋದು ಒಳ್ಳೆಯದಲ್ಲ ಅಂತೆ. ಯಾಕೆಂದರೆ ಒಂದೇ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ಹುಟ್ಟುವ ಮಕ್ಕಳು ಅಂಗವಿಕಲರಾಗಿ ಹುಟ್ಟುವ ಸಾಧ್ಯತೆ ಇರುತ್ತೆ ಎಂದು ಡಾಕ್ಟರ್ ಹೇಳ್ತಾರೆ. ನೀವು ಅಲ್ಲ ಸಲ್ಲದ ಹೊಂದಾಣಿಕೆ ಮಾಡಿ ತಪ್ಪಾರ್ಥ ಮಾಡಿಕೊಳ್ಳಬೇಡಿ. ಬೈಬಲ್ ತಂಗಿಗೆ ಮದುವೆ ಆಗಬೇಕೆಂದು ಹೇಳಲಾಗಿದೆ ಎಂದು ಆ ರೀತಿ ಹೇಳಲಿಲ್ಲ. ಬೈಬಲ್ ಯಾವತ್ತೂ ಕೂಡ ಆ ರೀತಿ ಹೇಳಲಿಲ್ಲ. ಮನುಷ್ಯರ ನೀಚವಾದ ಬುದ್ಧಿ ಅದು. ವ್ಯಭಿಚಾರ ಮಾಡಬಾರದು ಎಂದು ಯೇಸು ಹೇಳಿದಾಗ, ನಿನ್ನ ಹೆಂಡತಿಯ ಹೊರತು ಮತ್ತೊಂದು ಸ್ತ್ರೀಯೊಂದಿಗೆ ನಿಮಗೆ ಸಂಬಂಧ ಇರಬಾರದು. ನೀನು ಮೋಹದ ನೋಟದಿಂದ ಒಂದು ಸ್ತ್ರೀಗೆ ನೋಡಿದಾಗ ಆಕೆಯೊಂದಿಗೆ ಪಾಪ ಮಾಡಿದ್ದಕ್ಕೆ ಸಮಾನ ಎಂದು ಯೇಸು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ರೀತಿಯಾದ ಪಾಠಗಳನ್ನು ಕಲಿಸುತ್ತೆ ಬೈಬಲು. ಅಕ್ರಮ ಸಂಬಂಧಗಳ ಕುರಿತಾಗಿ, ತಪ್ಪಾದ ರೀತಿಯಲ್ಲಿ ಅಂದರೆ ಸಂಬಂಧವಿಲ್ಲದವರೊಂದಿಗೆ ಮದುವೆ ಆಗುವುದರ ಕುರಿತಾಗಿ ಇಲ್ಲಿ ನಾವು ನೋಡ್ತೇವೆ. ದೇವರು ಹೇಳ್ತಾ ಇಲ್ಲ, ದೇವರು ಒಪ್ಪಿಕೊಳ್ಳೋದೇ ಇಲ್ಲ. ಅದು ಹಾಳಾಗಿರುವ ಮನುಷ್ಯರ ಹೃದಯದೊಳಗೆ ಸೈತಾನನು ಪ್ರೇರೇಪಣೆ ಹುಟ್ಟಿಸುವುದರಿಂದ ತಪ್ಪಾದ ಆಸೆಗಳಿಗೆ ಬಲಿಯಾಗ್ತಾರೆ, ಸ್ವಂತವರೊಂದಿಗೆ ಪಾಪ ಮಾಡ್ತಾರೆ. ಸಂಬಂಧದಲ್ಲಿ ಏನಾಗ್ತಾರೆಂದು ನೋಡದೆ ಮೃಗಗಳಿಗಿಂತಲೂ ಹೀನವಾಗಿ ವ್ಯಭಿಚಾರಿಗಳಾಗಿ ಜನರಿರುವುದನ್ನು ಈ ದಿನ ನೋಡ್ತಿದ್ದೇವೆ. ಸಿದ್ದಿಪೇಟೆ ಎಂಬ ಆಂಧ್ರಪ್ರದೇಶದ ಒಂದು ಪಟ್ಟಣದಲ್ಲಿ ಈ ದಿನಗಳಲ್ಲಿ ಏಡ್ಸ್ ರೋಗ ಬಹಳ ವಿಸ್ತರಿಸುತ್ತಾ ಇದೆಯಂತೆ. ಆ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ಕೊರೋನಾ ವೈರಸ್ ತಗಲುತ್ತೆ ಎಂದು ಭಯ ಕೆಲವರಿಗಿತ್ತು. ಆದರೆ ಆ ಜಿಲ್ಲೆಯವರಿಗೆ ಪರಿಶೀಲಿಸಿದರೆ 30% ಜನರಿಗೆ ಏಡ್ಸ್ ರೋಗ ಇದೆ ಎಂದು ಹೇಳಿದರು. ನಿಮಗೆ ಗೊತ್ತಾ ಪ್ರಿಯರೇ, ಏಡ್ಸ್ ಎಂಬ ರೋಗ HIV ಅಂದರೆ ಅದು ಹೇಗೆ ಬರುತ್ತೆ? ಅದು ಕೇವಲ ತಪ್ಪಾದ ಸಂಪರ್ಕದಿಂದ ಬರುತ್ತದೆ ಹೊರತು ಅದು ಅಂಟು ರೋಗವೂ ಅಲ್ಲ, ಅದು ವಿಟಮಿನ್ ಡೆಫಿಷಿಯನ್ಸಿ ಅಲ್ಲ, ಮತ್ತೊಂದು ಅಲ್ಲ. ಅಕ್ರಮ ಸಂಬಂಧ ಇಟ್ಕೊಂಡವರಿಂದಲೇ ಬರುವಂಥದ್ದಾಗಿದೆ. ಏನೋ 1-2 ಕೇಸ್ಗಳಲ್ಲಿ ನಾವು ನೋಡ್ತೇವೆ ಇಂಜೆಕ್ಷನ್ ಮೂಲಕವೋ ಮತ್ತೊಂದು ಕಾರಣದ ಮೂಲಕವೋ ಆ ಏಡ್ಸ್ ರೋಗ ಬಂದಿರುತ್ತೆ ಎಂಬುದಾಗಿ. ಆದರೆ ಅಕ್ರಮ ಸಂಬಂಧ ಇಟ್ಕೊಂಡವರಿಗೆ, ವ್ಯಭಿಚಾರ ಮಾಡಿದವರಿಗೆ ಅದು ಬರುತ್ತದೆ ಅಂದರೆ ಅದರ ಅರ್ಥವೇನು? ಆ ಜಿಲ್ಲೆಯವರು ಆ ವ್ಯಭಿಚಾರದಲ್ಲಿ ಜೀವಿಸ್ತಿದ್ದಾರೆ ಎಂದರ್ಥ. ಅದು ಈ ದಿನ ಸರ್ವಸಾಧಾರಣ ಆಗಿಬಿಟ್ಟಿದೆ. ವಿವಾಹಕ್ಕಿಂತ ಮುಂಚೆ, ವಿವಾಹದ ನಂತರ ಇಷ್ಟ ಬಂದಂತೆ ಜೀವಿಸಿ ಪಾಪ ಮಾಡೋದು ಮಾನವರಿಗೆ ಸರ್ವಸಾಧಾರಣ ಆಗಿಬಿಟ್ಟಿದೆ. ಅದರ ಶಿಕ್ಷೆ ಅವರು ಅನುಭವಿಸುತ್ತಾರೆ ಎಂದು ಯೇಸು ಆ ಕಾಲದಲ್ಲೇ ಹೇಳಿದ್ದಾರೆ. ಅದು ಈಗ ನೆರವೇರ್ತಿದೆ. ಸ್ತ್ರೀ ಪುರುಷರ ಸಂಪರ್ಕ ಬಿಟ್ಬಿಟ್ಟು ಪುರುಷರೊಂದಿಗೆ ಪುರುಷರು, ಸ್ತ್ರೀಯರೊಂದಿಗೆ ಸ್ತ್ರೀಯರು ಸಂಪರ್ಕಕ್ಕೆ ಬರುತ್ತಾರೆ, ಸಂಸರ್ಗ ಮಾಡುತ್ತಾರೆ ಎಂಬುದಾಗಿ ಆ ಕಾಲದ ಸೊದೋಮ ಗೊಮೋರದ ಪಾಪ ಆಗಿತ್ತು. ಅದು ಅಂತ್ಯಕಾಲದಲ್ಲಿಯೂ ಇರ್ತದೆಂದು ಹೇಳಲಾಗಿದೆ. ಈ ದಿನಗಳಲ್ಲಿ ಪುರುಷರು, ಸ್ತ್ರೀಯರು ಸ್ತ್ರೀಯರಿಗೆ ಮದುವೆ ಆಗ್ತಿದ್ದಾರೆ ಎಂದು ನಾವು ನೋಡ್ತಿದ್ದೇವೆ. ಅನೇಕರು ಅದನ್ನು ಅನುಮತಿಸ್ತಿದ್ದಾರಂತೆ. ನೋ, ದೇವರ ಸೃಷ್ಟಿಗೆ ವಿಪರೀತವಾದ ರೀತಿಯಲ್ಲಿ ವಿರೋಧವಾಗಿ ಜೀವಿಸ್ತಾ ಇದ್ದೀರಿ. ಅಂತಹ ಆಸೆಗಳಿಗೆ, ತಪ್ಪಾದ ದುರಾಸೆಗಳಿಗೆ ಅವಕಾಶ ಕೊಟ್ಟು ನಿಮ್ಮ ಮನಸ್ಸು ಹಾಳು ಮಾಡಿಕೊಳ್ತಾ ಇದ್ದೀರಿ, ನಿಮ್ಮ ಶರೀರ ಹಾಳು ಮಾಡಿಕೊಳ್ತಾ ಇದ್ದೀರಿ, ನಿಮ್ಮ ಜೀವಿತವನ್ನೇ ಹಾಳು ಮಾಡಿಕೊಳ್ತಾ ಇದ್ದೀರಿ. ಈ ಅಮ್ನಾನನು ಆ ತಾಮಾರಳನ್ನು ಮೋಹಿಸೋದು ಬೇರೆ, ಪ್ರೀತಿಸೋದು ಬೇರೆ. ಪ್ರೀತಿ ಎನ್ನುವುದು ನಿಸ್ವಾರ್ಥವಾಗಿರುತ್ತೆ. ಪ್ರೀತಿ ಇತರರಿಗೆ ಅಪಕಾರ ಮಾಡುವುದಿಲ್ಲ. ನೀವು ನಿಮ್ಮ ಸಹೋದರನಿಗೆ ಪ್ರೀತಿಸಿದರೆ ಒಳ್ಳೆಯದನ್ನೇ ಮಾಡ್ತೀರಿ ಹೊರತು ಕೆಟ್ಟದನ್ನು ಮಾಡಲ್ಲ. ನಿಮ್ಮ ಗಂಡನಿಗೆ ನೀವು ಪ್ರೀತಿಸಿದರೆ ಒಳ್ಳೆಯದನ್ನೇ ಮಾಡ್ತೀರಿ ಹೊರತು ನಿಮ್ಮ ಗಂಡನಿಗೆ ಕೇಡು ಮಾಡೋದಿಲ್ಲ. ನೀವೊಂದು ಹುಡುಗಿಗೆ ಪ್ರೀತಿಸಿದರೆ ಆ ಹುಡುಗಿಗಾಗಿ ನಿಮ್ಮ ಪ್ರಾಣ ಕೊಡಲು ನೀವು ರೆಡಿಯಾಗಿರ್ಬೋದೇನೋ, ಆದರೆ ಆಕೆಯ ಪ್ರಾಣ ತೆಗೆಯಲು ನೀವು ಆಸೆ ಪಡಲ್ಲ. ನಿಮಗೆ ಸಿಗಲಿಲ್ಲ ಅಂದ್ಕೊಂಡು ಕಕ್ಷೆ ತೀರಿಸಿಕೊಳ್ಳೋದಿಲ್ಲ. ಈ ದಿನಗಳಲ್ಲಿ ಅದನ್ನೇ ನೋಡ್ತೇವೆ ನಾವು. ಬ್ಲ್ಯಾಕ್ ಮೇಲ್ ಮಾಡೋದಾಗ್ಲಿ, ತಪ್ಪಾದ ಸಂಬಂಧಗಳಿಗೆ ಕೈ ಹಾಕಿ ಅನವಶ್ಯಕವಾಗಿ ಯಾಕೆ ಪರಪುರುಷನೊಂದಿಗೆ ಸ್ತ್ರೀಯೊಂದಿಗೆ ಸೆಲ್ಫಿ ಪಿಕ್ಚರ್ ತೆಗೆದುಕೊಳ್ತೀರಿ? ಯಾಕೆ ಚಾಟಿಂಗ್ ಮಾಡ್ತೀರಿ? ಅವುಗಳನ್ನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಾಗ ಮತ್ತ್ಯಾಕೆ ಅಳ್ತಾ ಕೂತ್ಕೊಳ್ತೀರಿ? ತಪ್ಪಾದ ಕಾರ್ಯಗಳನ್ನು ಪ್ರೀತಿಸಬೇಡಿರಿ, ಮತ್ತೆ ಅವುಗಳ ಬಗ್ಗೆ ಚಿಂತಿಸುತ್ತಾ ಕೊರ್ಗಿ ಹೋಗಬೇಡಿರಿ.
ಸಣ್ಣಗಾಗ್ಬಿಟ್ಟಿನಂತೆ, ಮನೋವ್ಯಾಧಿಯುಳ್ಳ. ಈ ರೀತಿಯಾಗಿ ನೀನು ಸಣ್ಣ ಆಗುವುದಕ್ಕಾಗಿ ಕಾರಣವೇನು ಎಂದು ಒಬ್ಬ ಸ್ನೇಹಿತನು ಬಂದು ಕೇಳ್ತಾನಂತೆ. ಏನಯ್ಯ, ನೀನು ದಿನೇ ದಿನೇ ಸಣ್ಣ ಆಗ್ತಾ ಇದ್ದಿ, ದಿನೇ ದಿನೇ ಯಾಕೆ ಇಷ್ಟು ಕೊರಗುತ್ತಾ ಇದ್ದಿ? ಏನ್ ಪ್ರಿಯರೇ, ನೀವು ಕೂಡ ಯಾಕೆ ಸಣ್ಣ ಆಗ್ತಿದ್ದೀರಿ? ಇನ್ನೊಬ್ಬ ಅರಸನಿದ್ದಾನೆ ಅಹಾಬನೆಂಬುದಾಗಿ, ಪಕ್ಕದಲ್ಲಿಯೇ ಒಬ್ಬ ನಾಬೋತನು ಎಂಬ ವ್ಯಕ್ತಿಯ ಮನೆ ಇಲ್ಲವೇ ಹೊಲ ಇಲ್ಲವೇ ದ್ರಾಕ್ಷತೋಟ ಅಹಾಬನ ಮನೆ ಪಕ್ಕದಲ್ಲೇ ಇತ್ತಂತೆ. ರಾಜ ಕೇಳ್ತಾನೆ, ಅದನ್ನು ನನಗೆ ಕೊಂಡ್ಕೊಳ್ತೇನೆ ಅಂದಾಗ, ಅಯ್ಯ, ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ, ಮಾರಲ್ಲ ಎಂದು ಹೇಳಿದನಂತೆ. ಅದಕ್ಕಾಗಿ ಅಹಾಬನು ಏನ್ ಮಾಡಿದನು ಗೊತ್ತಾ? ಮುಖ ಬಾಡಿಸಿಕೊಂಡವನಾಗಿ. ನೋಡಿರಿ 21ನೇ ಅಧ್ಯಾಯದ 4ನೇ ವಚನ. ಮೊದಲನೇ ಅರಸುಗಳು 21ನೇ ಅಧ್ಯಾಯ 4ನೇ ವಚನ. ನನ್ನ ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ನಿನಗೆ ಕೊಡುವುದಿಲ್ಲವೆಂದು ನಾಬೋತನು ಹೇಳಿದ್ದರಿಂದ ಅಹಾಬನು ಸಿಟ್ಟಿನಿಂದ ಗಂಟು ಮೋರೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲೊಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು. ಇಂಥವರು ಮುನಿಸುತ್ತಾರಲ್ಲವೇ? ಮನೆಯಲ್ಲೂ ಮುನಿಸ್ತಾರೆ, ಹೊರಗಡೆಯೂ ಮುನಿಸ್ತಾರೆ, ಹೆಂಡತಿ ಮೇಲೆ ಮುನಿಸ್ತಾರೆ, ಗಂಡನ ಮೇಲೆ ಮುನಿಸ್ತಾರೆ, ತಂದೆ ತಾಯಿಗಳ ಮೇಲೆ ಮಕ್ಕಳು ಮುನಿಸ್ತಾರೆ. ಏನಂತೆ? ಹಾಗೆ ಮುನಿಸಿ ಊಟ ಮಾಡೋದಿಲ್ಲ ಅಂತೆ. ಆ ರೀತಿ ಮುನಿಸಿ ಮಂಚ ಹತ್ತಿ ಮಲಗುತ್ತಾನಂತೆ. ಮುನಿಸಿದವನು ಯಾರೊಂದಿಗೂ ಮಾತಾಡಲಂತೆ, ಕನಿಷ್ಠ ಮನಸ್ಸಲ್ಲಿರುವ ಬಾಧೆ ಯಾರಿಗೂ ಹೇಳೋದಿಲ್ಲ ಅಂತೆ. ಅದಕ್ಕಾಗಿಯೇ ದಿನೇ ದಿನೇ ಕೊರಗುತ್ತಾ ಇದ್ದೀರಿ. ನಿಮ್ಮ ಮನಸ್ಸು ಹಾಳಾದರೆ ನಿಮ್ಮ ಶರೀರವೂ ಕೂಡ ಕ್ಷೀಣಿಸಿ ಹೋಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಹೋರಾಟ ಇದ್ರೆ ನಿಮ್ಮ ಶರೀರದಲ್ಲಿ ಆರೋಗ್ಯವಿರಲ್ಲ. ನಿಮ್ಮ ಮನಸ್ಸಲ್ಲಿ ನೀವು ಆಲೋಚಿಸುವ ಆಲೋಚನೆಗಳು ದುರಾಲೋಚನೆಗಳಾಗಿರೋದಾದ್ರೆ, ಕೆಟ್ಟ ಆಲೋಚನೆಗಳಾಗಿರೋದಾದ್ರೆ, ಅವು ನಿಮ್ಮನ್ನು ಕೊರ್ಕೊಂಡು ತಿನ್ನುತ್ತವೆ ಕ್ಯಾನ್ಸರ್ ಹಾಗೆ. ನಿಮ್ಮ ಮನಸ್ಸು ಪರಿಶುದ್ಧಗೊಳಿಸಲ್ಪಡಬೇಕು. ನಿಮ್ಮ ಮನಸ್ಸೊಳಗೆ ರೂಪಾಂತರ ಹೊಂದಬೇಕು. ನಿಮ್ಮ ಮನಸ್ಸಿಗೆ ಬರುವ ಆಸೆಲ್ಲ ತೀರಿಸಿಕೊಳ್ಳಬೇಕೆಂಬ ದುಷ್ಟಾಭಿಪ್ರಾಯವು ಹೊರಟು ಹೋಗಬೇಕು. ನಿಮ್ಮ ಆಲೋಚನೆಗಳೆಲ್ಲವನ್ನೂ ನೀವು ನೆರವೇರಿಸಿಕೊಳ್ಳಬೇಕೆಂದು ಬಯಸುತ್ತೀರಿ. ಅವು ನೆರವೇರದೇ ಇರುವಾಗ ಏನೋ ಕಳಕೊಂಡೇನು ಎಂಬ ದುಃಖದಿಂದ ಚಿಂತೆಯಿಂದ ಮಲಗೋದು, ಮುಖ ಬಾಡಿಸಿಕೊಳ್ಳೋದು ಬಹಳ ಸಣ್ಣರಾಗುವಂಥದ್ದು ಈ ದಿನ ಅನೇಕರಿಗೆ ರೂಢಿಯಾಗ್ಬಿಟ್ಟಿದೆ. ಅನೇಕರು ಈ ದಿನ ಅಂತಹ ಪರಿಸ್ಥಿತಿಯೊಳಗೆ ಸಿಕ್ಕಾಕೊಳ್ತಿದ್ದಾರೆ. ಏನಾಗಿದೆ ನಿಮ್ಮನ್ನು ಕಳವಳಗೊಳಿಸುವಂಥದ್ದು? ಸರಿ, ಕೆಲವರಿಗೆ ಮಕ್ಕಳ ಮದುವೆ ಆಗಲಿಲ್ವಲ್ಲ ಎಂಬ ದಿಗುಲು ಅವರಿಗಿದೆ. ಸಾಲ ಹೆಚ್ಚಾಗಿದೆ, ತೀರಿಸ್ಲಿಕ್ಕಾಗೋದಿಲ್ವಲ್ಲ ಎಂಬ ಬಾಧೆ ಇದೆ. ಕೆಲವರು ಪಾಪ ಜಯಿಸ್ಲಿಕ್ಕಾಗದೆ ಮೇಲಿಂದ ಮೇಲೆ ಪಾಪದಲ್ಲೇ ಬೀಳುತ್ತಾ ಇದ್ದೇನಲ್ಲವೇ ಎಂಬುದಾಗಿ ಚಿಂತಿಸುತ್ತಲೇ ಕೂತ್ಕೊಳ್ತಾರೆ. ಚಿಂತಿಸುತ್ತಾ ಕೂತ್ಕೊಳ್ಳೋದ್ರಿಂದ ಏನು ಲಾಭವಿಲ್ಲ. ನಿಮ್ಮ ಎಲ್ಲಾ ಚಿಂತೆಯನ್ನು ಯೇಸುವಿನ ಮೇಲೆ ಹಾಕಿರಿ. ನಿಮಗೋಸ್ಕರ ಆತನು ಚಿಂತಿಸುತ್ತಾ ಇರೋದ್ರಿಂದ ನಿಮ್ಮ ಎಲ್ಲಾ ಚಿಂತೆಯನ್ನು ಆತನ ಮೇಲೆಯೇ ಹಾಕಿರಿ. ಅದಕ್ಕಾಗಿಯೇ ಕೊಡಲ್ಪಟ್ಟಿದೆ ದೇವರ ವಾಕ್ಯ. ಮೇಲಿಂದ ಮೇಲೆ ನೀವು ನಿಮ್ಮ ಬಲಹೀನತೆಯ ವಿಷಯದಲ್ಲಿ ಎಚ್ಚರಿಸಲ್ಪಟ್ಟು ನೀವು ಅನಾವಶ್ಯಕವಾಗಿ ನಿಮ್ಮ ಜೀವಿತ ಹಾಳು ಮಾಡಿಕೊಳ್ತಾ ಇದ್ದೀರಿ, ಚಿಂತೆಗಳಿಂದ ತುಂಬಿಸಿಕೊಳ್ತಾ ಇದ್ದೀರಿ, ಸಂಕಟಗಳಿಗೆ ಒಳಗಾಗಿ ಮತ್ತಷ್ಟು ಹೀನ ಸ್ಥಿತಿಗೆ ಬಿದ್ದು ಹೋಗ್ತಾ ಇದ್ದೀರಿ. ನಿಮ್ಮ ಮನಸ್ಸು ಕಳವಳಗೊಳಿಸುವುದೇನೆಂದು ನೀವು ದಿಗಿಲು ಪಡುವುದಕ್ಕಾಗಿ ಕಾರಣ ಏನೆಂಬುದಾಗಿ ಗುರುತಿಸಿ ಅದನ್ನು ಬಿಟ್ಟುಬಿಡಿರಿ. ಆಸೆ ನಿಯಂತ್ರಣದಲ್ಲಿರಬೇಕು. ನಿಮ್ಮ ಆಸೆಯೆಲ್ಲ ತೀರಿಸಿಕೊಳ್ಳಬೇಕೆಂದು ನೀವು ಬಯಸೋದಾದರೆ ಅದು ಎಂದಿಗೂ ಕೂಡ ನೆರವೇರುವುದಿಲ್ಲ. ದುರಾಸೆಗಳನ್ನು ಬಿಟ್ಟುಬಿಡಿರಿ, ಶರೀರದ ಆಸೆ ಬಿಟ್ಟುಬಿಡಿರಿ, ಲೋಕದ ಆಸೆ ಬಿಟ್ಟುಬಿಡಿರಿ. ದೇವರ ಕೃಪೆಗೋಸ್ಕರ ಬೇಡಿಕೊಳ್ಳಿರಿ. ದಾವೀದನು ಹೇಳ್ತಾನೆ, ನನ್ನ ಮನವೇ, ನೀನು ಯಾಕೆ ಕುಗ್ಗಿ ಹೋಗಿದ್ದಿ? ಯಾಕೆ ನೀನು ತೊಂದರೆಗೆ ಒಳಗಾಗ್ತಿ? ನಿನ್ನ ದೇವರಾದ ಯೆಹೋವನಲ್ಲಿ ನಂಬಿಕೆ ಇಡು. ನಿನ್ನ ದೇವರಲ್ಲಿ ನೀನು ನಿರೀಕ್ಷೆ ಇಡು. ಬನ್ನಿ, ಹಾಗಾದರೆ ನಿಮ್ಮ ಚಿಂತೆ ಭಾರವನ್ನೆಲ್ಲ ದೇವರ ಮೇಲೆ ಹಾಕಿರಿ. ದೇವರೇ, ನೀವು ಕೊಟ್ಟಿದ್ದೇ ಸಾಕು, ಪಕ್ಕದವರದ್ದನ್ನು ಬಯಸಲ್ಲ. ನಾನು ದುಷ್ಟಕರವಾದ ಆಲೋಚನೆ ಹೊಂದಿಕೊಂಡವನಾಗಿ ನೆರೆಯವನ ಹೆಂಡತಿಯನ್ನು ಆಶಿಸೋದಿಲ್ಲ. ಅಂಥವನು ಪಾಪ ಮಾಡ್ತಾನೆ. ನೆರೆಯವನ ಹೆಂಡತಿಯನ್ನು ಆಶಿಸುವವನು ತನ್ನ 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 ಒಂದು ಮಡಿಲಲ್ಲಿ ಬೆಂಕಿ ಇಟ್ಕೊಂಡಂತೆಯೇ ಸಮಾನ ಎಂದು ವಾಕ್ಯ ಹೇಳುತ್ತೆ. ಅದಕ್ಕಾಗಿ ನಿಮ್ಮ ಆಸೆಗಳು ಹೇಗಿವೆ ಎಂದು ಮೊದಲು ನೋಡಿಕೊಂಡು ಅವುಗಳನ್ನು ಬಿಟ್ಟುಬಿಡಿರಿ. ದೇವರ ಸನ್ನಿಧಿಯಲ್ಲಿ ಬಿಟ್ಟುಬಿಡಿರಿ. ದೇವರ ಪಾದಗಳ ಬಳಿಯಲ್ಲಿ ಮುಚ್ಚಿಡಿರಿ. ಆತನು ನಿಮ್ಮನ್ನು ಆಧರಿಸುತ್ತಾನೆ. ನಿಮ್ಮ ಗುರಿಯನ್ನು ತಿರುಗಿಸಿ ಶ್ರೇಷ್ಠವಾದ ಕಾರ್ಯಗಳಲ್ಲಿ ನೀವು ಆನಂದಿಸುವಂತೆ ಮಾಡ್ತಾನೆ. ಆನಂದದಿಂದ, ಸಂತೋಷದಿಂದ, ಸಂತುಷ್ಟರಾಗಿ, ಸಮಾಧಾನದಿಂದ ಬದುಕುವಂತೆ ನಮ್ಮ ಕರ್ತನು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನೇ ದಿನೇ ಕ್ಷೀಣಿಸಿ ಹೋಗುವಂತಹ ಜೀವಿತದಿಂದ, ನಿರಾಶೆ ನಿರುತ್ಸಾಹದಿಂದ ಬದುಕುವಂತಹ ಬದುಕಿನಿಂದ, ತಪ್ಪಾದವುಗಳನ್ನು ಆಶಿಸಿ ಅಯ್ಯೋ ಅವು ದೊರಕಲಿಲ್ಲವಲ್ಲವೇ ಎಂದು ವೇದನೆ ಪಡುತ್ತಾ ನಮ್ಮನ್ನು ನಾವು ನಾಶ ಮಾಡಿಕೊಳ್ಳದಂತೆ ನಮ್ಮ ಆಸೆಗಳು, ನಮ್ಮ ಕೋರಿಕೆಗಳು ನಿಮಗೆ ಅಂಗೀಕಾರವಾಗಿರಬೇಕು. ನಮ್ಮ ಜೀವಿತದ ಧ್ಯೇಯ
ಅರಿತುಕೊಂಡು ಯೇಸುವೇ ನಿಮಗೆ ಸಾಕ್ಷಿಗಳಾಗಿ ಬದುಕಬೇಕು, ಪರಿಶುದ್ಧರಾಗಿ ಇರಬೇಕು ಎಂದು ಗ್ರಹಿಸಿಕೊಳ್ಳಲು ಸಹಾಯ ಮಾಡಿರಿ. ನಿಮ್ಮ ನೆರೆಯವನದಲ್ಲಿ ಏನನ್ನೂ ಆಶಿಸಬೇಡಿರಿ ಎಂದು ಹೇಳಿದಿರಿ. ನೆರೆಯವನ ಹೆಂಡತಿಯನ್ನಾಗಲಿ, ಎತ್ತು ದನ ಕುರಿಗಳಾಗಲಿ, ಹೊಲವಾಗಲಿ ಅವರಿಗಿದೆ, ನನಗಿಲ್ವಲ್ಲ ಎಂಬ ಅನವಶ್ಯಕವಾದ ದಿಗುಲಿನಿಂದ ಬಾಧೆ ಪಡುತ್ತಿರೋದಾದರೆ ಅಂಥವರನ್ನು ಈ ದಿನ ನಜರೇತಿನ ಯೇಸುವಿನ ನಾಮದಲ್ಲಿ ಬಿಡುಗಡೆಗೊಳಿಸ್ತೇವೆ. ದೇವರೇ, ನನಗೆ ನೀವು ಕೊಟ್ಟಿರೋದು ಸಾಕು. ನನಗೆ ನೀವು ಕೊಟ್ಟ ಗಂಡನಿಗಾಗಿ ವಂದನೆಗಳು, ಕೊಟ್ಟಿರುವ ಹೆಂಡತಿಗಾಗಿ ವಂದನೆಗಳು, ಕೊಟ್ಟಿರುವ ಮಕ್ಕಳಿಗಾಗಿ ನಿಮಗೆ ವಂದನೆಗಳು, ನನಗೆ ಕೊಟ್ಟ ಆರೋಗ್ಯಕ್ಕಾಗಿ ವಂದನೆಗಳು, ನನಗೆ ಕೊಟ್ಟಿರುವ ಜೀವಿತಕ್ಕಾಗಿ ವಂದನೆಗಳು ಎಂಬುದಾಗಿ ದೇವರೇ, ನೀವು ಮಧ್ಯಸ್ಥಿಕೆ ವಹಿಸಿರುವ ಪ್ರತಿಯೊಂದು ವಿಷಯಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತಾ ಸಂತುಷ್ಟ ಸಹಿತವಾದ ಭಕ್ತಿಯುಳ್ಳವರಾಗಿ ಬದುಕಲು, ನದಿಯಂತೆ ನಾವು ಸಮಾಧಾನವಾಗಿರುವ ಹಾಗೆ ನಿಮ್ಮ ಮೇಲೆ ಆದುಕೊಳ್ಳುತ್ತೇವೆ. ಯಾವನ ಮನಸ್ಸು ನಿಮ್ಮ ಮೇಲೆ ಆದುಕೊಳ್ಳುವುದು ಅವನಿಗೆ ಪೂರ್ಣ ಶಾಂತನಾಗಿ ಮಾಡ್ತೇನೆಂದು ನೀವು ಹೇಳಿದೀರಲ್ಲವೇ? ಅಂತಹ ಪ್ರಶಾಂತತೆಯನ್ನು ನಮಗೆ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವಂತಹ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಕಳಿಸಿಕೊಡಿರಿ. ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಾವು ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಹೌದು ಪ್ರೇರೆ, ಅನವಶ್ಯಕವಾದ ಕಳವಳಗಳಿಗೆ ಅವಕಾಶ ಕೊಡಬೇಡಿ. ಅನವಶ್ಯಕವಾದಗಳನ್ನು ಆಶಿಸಿ ದಿನೇ ದಿನೇ ಕೊರಗಬೇಡಿರಿ. ನಿಮ್ಮ ಬಾಹ್ಯ ಪುರುಷನು ಹೇಗೋ ಕ್ಷೀಣಿಸಿ ಹೋಗ್ತಾನೆ, ಆದರೆ ನಿಮ್ಮ ಅಂತರ್ಯದ ಪುರುಷನಲ್ಲಿ ನೀವು ದೈವ ಶಕ್ತಿಯುಳ್ಳವರಾಗಿರೋದಾದರೆ ನಿಮ್ಮ ಶರೀರವು ಹದ್ದಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡ್ತೇನೆಂದಿದ್ದಾರಲ್ಲವೇ? ಹಾಗಾಗಿ ನೀವು ಕಾಲಕ್ಕಿಂತ ಮುಂಚಿತವಾಗಿ ಹೇಗೆ ಮರಣ ಹೊಂದಲಿಕ್ಕಾಗತ್ತೆ? ಅನಾವಶ್ಯಕವಾದವುಗಳನ್ನು ಆಶಿಸಿ ಅವುಗಳ ಕುರಿತು ದಿಗಿಲು ಪಡ್ತಾ ಕೂತ್ಕೊಳ್ಬೇಡಿರಿ. ಕರ್ತನು ಕೊಟ್ಟಿರುವವುಗಳ ವಿಷಯದಲ್ಲಿ ಕರ್ತನು ಸಮಸ್ತವನ್ನು ಚೆನ್ನಾಗಿ ಮಾಡಬಲ್ಲನೆಂದು ನಂಬಿ ಆತನಲ್ಲಿ ವಿಶ್ವಾಸ ಇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.